ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ವಿದ್ಯಾ ಅವ್ರ ಮಾವನ್ನ ಉಳಿಸ್ಕೋಬೇಕಂತ ಕಾಡಿಗೆ ಬಂದಿರ್ತಾಳೆ. ಹಾಗಾದರೆ ಔಷಧಿ ತೊಗೊಂಡೋಗಿ ಮಾವನ್ನ ಕಾಪಾಡ್ಕೋತಾಳ. ಹಾಗಿದ್ರೆ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಕಾಡಿಗೆ ಹೋಗೋ ದಾರಿಯಲ್ಲಿ ದೇವಿ ಇರ್ತಾರೆ. ಅದನ್ನು ನೋಡಿಬಿಟ್ಟು ನಾವು ಏನು ಪಾಪ ಮಾಡಿದ್ವೋ ನಂಗೆ ಗೊತ್ತಿಲ್ಲ, ಆದರೆ ಇವತ್ತು ನಮ್ಮ ಮಾವನ ಪ್ರಾಣಕ್ಕೆ ಅಪಾಯ ತೊಗೊಂಬಂದು ನನ್ನ ಗಂಡನ್ನ ಕಾಡು ಒಳಗೆ ಕಳಿಸಿ ಅವ್ರ ಜೀವಕ್ಕೆ ಅಪಾಯ ತರೋ ಹಂಗೆ ಮಾಡಿಬಿಟ್ಟಿದೀಯಾ. ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋದು ಹೆಣ್ರಾದವಳ ಕರ್ತವ್ಯ ಅಲ್ವೇ? ಅದಕ್ಕೆ ಔಷಧಿ ಹುಡ್ಕೋಕೆ ನನ್ನ ಗಂಡನ ದಾರಿನೇ ನಾನು ಹಿಡಿದಿದ್ದೀನಿ. ಇವತ್ತು ನಮ್ಮೆಲ್ಲರ ಜೀವ ನಿನ್ನ ಕೈಲೇ ಇದೆ. ಅದಕ್ಕೆ ನೀನು ನನ್ನ ಗಂಡನ ಜೊತೆಯಾಗಿ ನನ್ನ ಜೊತೆಯಾಗಿ ನೀನು ನಿಂತ್ಕೋಬೇಕು. ಆ ಔಷಧಿನ ತೊಗೊಂಬಂದು ನಮ್ಮ ಮಾವಯ್ಯನ ಪ್ರಾಣ ಕಾಪಾಡೋ ಹಾಗೆ ನೀನು ಮಾಡಬೇಕಮ್ಮ ಅಂತ ಬೇಡ್ಕೊಂಡು ತಂದಿರೋ ಪಂಜನ್ನ ಅಲ್ಲಿ ಉರಿತಿರೋ ದೀಪದಲ್ಲಿ ಬೆಳಗಿಸ್ಕೊಂಡು, ಇದು ಬರೀ ಬೆಂಕಿಯಲ್ಲ, ದಾರಿ ದೀಪ. ಆ ಹುಳುಗಳನ್ನು ಸಾಯಿಸಿ ಜೀವನ ಉಳಿಸೋ ಜೀವ ಜ್ಯೋತಿ ಆಗ್ತೀಯೋ ಇಲ್ಲ ನಮ್ಮ ಚಿತೆನ ಸುಡೋ ಜ್ವಾಲಾಮುಖಿ ಆಗ್ತೀಯೋ ನೀನೇ ನೋಡ್ತಾಯಿ. ನಿನ್ನನ್ನು ನಂಬಿ ನಾನು ಹೋಗ್ತಾ ಇದ್ದೀನಿ. ನಾನು ಬದುಕಿರೋದು ಸಾಯೋದು ಎರಡೂ ನಿನ್ನ ಕೈಯಲ್ಲದೆ ಅಂತ ಹೇಳಿ ಅಲ್ಲಿಂದ ಕಾಡೊಳಗೆ ಎಂಟ್ರಿ ಕೊಡ್ತಾರೆ ವಿದ್ಯಾ. ಭದ್ರನು ಸಹ ಆಲ್ರೆಡಿ ಕಾಡೊಳಗೆ ಹುಡುಕ್ತಾ ಬಂದಿರ್ತಾರೆ ಔಷಧಿಯನ್ನು. ಈ ಕಡೆ ನೋಡಿದರೆ ಅಮ್ಮಮ್ಮ ಮತ್ತು ಹಾಗೆ ಮೋಹನ ಅವರು ಬೇಜಾರು ಮಾಡಿಕೊಂಡು ಒಂದು ಕಡೆ ಕೂತಿರ್ತಾರೆ. ಆಗ ಡಾಕ್ಟ್ರು ಬರ್ತಾರೆ. ಮೋಹನ್ ಅವ್ರು ಕೇಳ್ತಾರೆ, ಮೇಡಮ್ ಅವರೇ ಅವರೆಲ್ಲರೂ ಹೆಂಗಿದ್ದಾರೆ ಅಂತ ಕೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಅವರೆಲ್ಲರನ್ನ ಕಾಪಾಡಬೇಕು ಅಂತ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಕೊಡ್ತಾ ಇರೋ ಮೆಡಿಸಿನ್ ವರ್ಕ್ ಆಗದೇ ಇದ್ರೂ ಕೂಡ ನಂಬಿಕೆನ ನಾವು ಕಳ್ಕೊಂಡಿಲ್ಲ. ನೀವು ಅಷ್ಟೇ ನಂಬಿಕೆ ಇಡಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಮೊದಲು ನಮಗೆ ಆ ನಂಬಿಕೆ ಇರಲಿಲ್ಲ ಕಣವ. ಯಾವಾಗ ನಮ್ಮ ಮೊಮ್ಮಗ ಮದ್ದು ತರ್ತೀನಂತ ಕಾಡಿಗೆ ಹೋದ್ನೋ ಆವಾಗ ನಮಗೆ ನಂಬಿಕೆ ಬರೋಕ್ಕೆ ಶುರುವಾಯಿತು. ಮೋಹನ್ ಅವ್ರು ಹೇಳ್ತಾರೆ, ಅವನು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪೋನಲ್ಲ, ನಮ್ಮ ಆಸೆನ ನಿರಾಸೆ ಮಾಡೋನಲ್ಲ. ಆ ಭರವಸೆ ನನಗದೆ ಅಂತ ಹೇಳ್ತಾರೆ ಮೋಹನ. ಒಂದೊಂದು ಸಲ ಮನುಷ್ಯರ ನಂಬಿಕೆ ಮತ್ತು ಭರವಸೆ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ನನ್ನ ಮೊಮ್ಮಗನಿಗೆ ಅವರಪ್ಪ ಅಂದರೆ ಜೀವ. ಎಷ್ಟೇ ಕಷ್ಟ ಆದರೂ ಅವನು ಆ ಮದ್ದು ತೊಗೊಂಡು ಬಂದೇ ಬರ್ತಾನೆ. ಅವ್ನು ಬರೋಗಂಟ ಅವ್ರ ಪ್ರಾಣ ಉಳಿಸ್ಕೊಡಿ ನೀವು ಸಾಕು ಅಂತ ಅಮ್ಮಮ್ಮ ಹೇಳ್ತಾರೆ. ಖಂಡಿತ ಅಮ್ಮ, ನಿಮ್ಮ ನಂಬಿಕೆ ನಿಜ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಂತ ಡಾಕ್ಟರ್ ಹೇಳ್ತಾರೆ. ಈ ಕಡೆ ಚಂಪಾ ಹೇಳ್ತಾರೆ, ವಿದ್ಯಕ್ಕ ಒಳಗಡೆ ಆರಾಮಾಗಿದ್ದಾರಲ್ವೇ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ವಿದ್ಯಾನ ಒಳಗಡೆ ಇಲ್ಲ, ಇಂಥ ಟೈಮಲ್ಲಿ ಅವಳು ಒಳಗಡೆ ಇರೋದು ಬೇಡ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಆವಾಗಲೇ ಆಚೆ ಕಳಿಸಿದ್ರಲ್ಲ. ಹೌದೇ, ವಿದ್ಯೆ ಆಚೆಗೆ ಬಂದವಳು ಅಂದರೆ ನಮ್ಮ ಜೊತೆನೇ ಇರಬೇಕಾಗಿತ್ತು. ನೀವು ಭದ್ರನ ಜೊತೆ ಮಾತಾಡೋದು ನೋಡಿದ್ ಬಿಟ್ರೆ ಮತ್ತೆ ಅವಳನ್ನ ನಾವು ನೋಡಲೇ ಇಲ್ಲ ಅಂತ ಮೋಹನ ಹೇಳ್ತಾರೆ. ಚಂಪಾ, ನೀವ್ಯಾರಾದರೂ ಅವಳನ್ನ ನೋಡಿದ್ರೆ ಅಂತ ಕೇಳ್ತಾರೆ ಮೋಹನ. ಇಲ್ಲ ಅತ್ತೆ ಅಂತ ಚಂಪಾ ಹೇಳಿದಾಗ ಅಮ್ಮಮ್ಮ, ಅಯ್ಯೋ ದ್ಯಾವ್ರೇ, ಇವಳು ಎತ್ಲ ಹೊಂಟೋದ್ಲಪ್ಪ. ಈ ಕಡೆ ಭದ್ರನ ತೋರಿಸ್ತಾರೆ. ಭದ್ರ ಕಾಡಲ್ಲೆಲ್ಲ ಸುತ್ತ ನೋಡ್ಬಿಟ್ಟು ಈ ಗೊಂಡಾರಣ್ಯದಲ್ಲಿ ಎಲ್ಲಿ ಅಂತ ಹುಡ್ಕೋದಪ್ಪ ಅಂತ ಮುಂದಕ್ಕೆ ಹುಡ್ಕಾಡ್ತಾ ಹೋಗ್ತಾರೆ. ಈ ಕಡೆ ವಿದ್ಯೆನೂ ಸಹ ಔಷಧಿನ ಹುಡ್ಕ್ಬೇಕಂತ ಬರ್ತಾನೆ ಇರ್ತಾರೆ ಭದ್ರನಿಂದೆ. ಏನಪ್ಪ ಈ ಕಾಡು ಇಷ್ಟೊಂದು ದೊಡ್ಡದಾಗಿದೆ, ಹೋಯ್ತಾ ಇನ್ನೆಷ್ಟು ದೊಡ್ಡದಿದ್ದದೋ, ಆ ಔಷಧಿನ ಹೆಂಗ್ ಹುಡುಕ್ಲಿ ನಾನು ಅಂತ ಮಾತಾಡ್ಕೋತಾರೆ ವಿದ್ಯಾ. ಮತ್ತೆ ವಿದ್ಯಾ ಒಳಗಡೆ ಇಲ್ಲ ಅಂದ್ರೆ ಇನ್ನು ಎಲ್ಲಿಗೆ ಹೋಗಿರಕ್ ಸಾಧ್ಯ ಅಂತ ಈ ಕಡೆ ಮೋಹನ್ ಅವ್ರು ಕೇಳ್ತಿರ್ತಾರೆ. ಆಗ ಅಲ್ಲೊಬ್ಬ ಹೆಂಗ್ಸ್ ಬಂದ್ಬಿಟ್ಟು ಹೇಳ್ತಾರೆ, ಅವರೇ ನಿಮ್ಮ ಸೊಸೆ ಕಾಡೊಳಗೆ ಹೋದ್ರು. ಅದನ್ನ ಕೇಳ್ತಿದ್ದಾಗೆ ಅಮ್ಮಮ್ಮ, ಚಂಪಾ, ಮೋಹನ್ ಅವ್ರು ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಏನ್ ಹೇಳ್ತಾ ಇದೀಯವ ನೀನು, ಅವಳು ಯಾಕೆ ಕಾಡಿ ಒಳಗೆ ಹೋದ್ಲು ಅಂತ ಕೇಳ್ತಾರೆ ಮೋಹನ. ಆಗ ಆ ಹೆಂಗ್ಸ್ ಹೇಳ್ತಾರೆ, ನಾನು ಕಾಡೊಳಗೆ ಹೋಗಿ ಆ ಔಷಧಿನ ತೊಗೊಂಬಂದು ನಮ್ಮ ಮಾವಯ್ಯನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ ಮೋಹನ ಮುಂದೆ. ಎಷ್ಟು ಹೇಳಿದ್ರು ಕೇಳದೆ ಹಾಗೆ ಹೊಂಟೋಗ್ಬಿಟ್ರು ಕಾಡೊಳಕ್ಕೆ ಅಂತ ಹೇಳ್ತಾರೆ ಆ ಹೆಂಗ್ಸು. ಎಂತ ಕೆಲಸ ಮಾಡಿದಳು ನೋಡಿ ಅತ್ತೆ, ಹೋಗ್ಲಿ ಭದ್ರನ್ ಕೂಟನಾರ ಹೋಗಿದ್ದಾಳ, ಧೈರ್ಯವಾಗಿರೋಣ ಅಂದ್ರೆ ಅಂತ ಸ್ಥಿತಿಲಿ ಒಬ್ಳೆ ಹೋಗಿದ್ದಾಳಲ್ಲ, ಇನ್ನೇನ್ ಮಾಡೋಣ ಅತ್ತೆ ಅಂತ ಮೋಹನ ಕೇಳ್ತಾರೆ. ಅಮ್ಮಮ್ಮ ಅಳ್ತಾ, ಅಯ್ಯೋ ದೇವ್ರೆ ಯಾಕಪ್ಪ ಇಂಥ ಕೆಲಸ ಮಾಡಿದ್ಲು, ಹೊಟ್ಟೆ ಒಳಗೆ ಮಗುನ ಇಟ್ಕೊಂಡು ನೋವಾಗಿರೋ ಆ ಕಾಲನ್ನ ಇಟ್ಕೊಂಡು ಅಂತ ಭಯಂಕರವಾದ ಕಾಡೊಳಗೆ ಹೋಗಿದ್ದಾಳಂದ್ರೆ ಅವಳ ಬುದ್ಧಿಗೆ ನಾನು ಏನು ಹೇಳೋಣ ಅಂತ ಅಮ್ಮಮ್ಮ ಅಳ್ತಾ ಕೇಳ್ತಾರೆ. ಈ ಕಡೆ ವಿದ್ಯಾನ ತೋರಿಸ್ತಾರೆ. ವಿದ್ಯೆ ಬರ್ತಾ, ಈ ಕಾಡು ಶಾನೆ ದೊಡ್ಡದಾಗದೆ, ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ನಾನು ಔಷಧಿ ತಗೊಂಡೆ ಇಲ್ಲಿಂದ ಹೋಗೋದು. ಯಾಕಂದ್ರೆ ನಮ್ಮ ಅಟ್ಟಿಯವ್ರ ಪ್ರಾಣ ಕೊಟ್ರೆ ಇದ್ಯಾವುದೋ ನನಗೆ ಕಷ್ಟ ಆಗಕ್ಕಿಲ್ಲ. ಇನ್ನೊಂದ್ ಕಡೆ ಭದ್ರನು ಸಹ ಹುಡುಕ್ತಾ ಇರ್ತಾರೆ ಔಷಧಿಯನ್ನ. ಅಯ್ಯೋ ಶಿವನೇ, ಎಲ್ಲೂ ಜಾಗನೇ ಇಲ್ವಲ್ಲಪ್ಪ ಅಂತ ಮುಂದಕ್ಕೆ ಬಂದ್ಬಿಟ್ಟು, ಓ ಇಲ್ಲೊಂದು ಬೋರ್ಡ್ ಇದ್ದಂಗದೆ. ಆ ಬೋರ್ಡಲ್ಲಿ ಇರುತ್ತೆ, ಇಲ್ಲಿಂದ ಅತ್ಯಂತ ಅಪಾಯಕಾರಿ ಅರಣ್ಯ ವಲಯ ಆರಂಭ. ದಟ್ಟ ಅರಣ್ಯದಲ್ಲಿ ಜೀವಕ್ಕೆ ಹಾನಿ ಮಾಡಬಲ್ಲ ಕೀಟಗಳು ಮತ್ತು ಮೃಗಗಳ ಸಂಚಾರವಿದೆ. ಕೆಲವು ಸಸ್ಯಗಳ ಬಳಿ ಸುಳಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೀಗಾಗಿ ಈ ಕಾಡಿನೊಳಗೆ ಪ್ರವೇಶಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಓ, ಆ ಸಾಧು ಮತ್ತೆ ಜನಗಳು ಹೇಳ್ದಂಗೆ ಈ ಕಾಡು ಭಯಂಕರವಾಗಿ ಅದೇ. ಹೆಂಗಾರ ಆಗ್ಲಿ ನನ್ನ ಪ್ರಾಣನ ಒತ್ತೆ ಇಟ್ಟು ಆ ಮದ್ದನ್ನ ಎತ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ತಾರೆ ಭದ್ರ. ಹಾಗೆ ಮುಂದಕ್ಕೆ ಸಾಕ್ತಾರೆ ಭದ್ರ ಅವರು. ಈ ಕಡೆ ನೋಡಿದ್ರೆ ಅಮ್ಮಮ್ಮ ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಸುಭಾಷ್ ಅಲ್ಲಿಗೆ ಅಮ್ಮಮ್ಮ ಅನ್ಕೊಂಡ್ ಬರ್ತಾರೆ. ಅಮ್ಮಮ್ಮ ಏನಿದೆಲ್ಲ ಅಂತ ಸುಭಾಷ್ ಕೇಳ್ತಾರೆ. ಬಂದೇನ್ಲಾ ಬಾ, ಎಲ್ಲ ನಮ್ ಗ್ರಾಚಾರ ಕಂಡ್ಲಾ, ಏನು ಗುಣ ಕಾಣ್ತಾ ಇಲ್ಲ, ಅವ್ರ ಆರೋಗ್ಯ ಹದಗೆಡ್ತಾ ಇದೆ,
ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಸುಭಾಷ್ ಹೇಳ್ತಾರೆ, ಈ ಹಾಳು ಕೊಂಪೆಲಿದ್ರೆ ಹೆಂಗ ಅಮ್ಮಮ್ಮ ಅವ್ರ ಗುಣ ಆದವರು, ಮೊದಲು ಎಲ್ರನ್ನು ಸಿಟಿಲಿ ಇರೋ ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವೇ. ಆಗ ಅಮ್ಮಮ್ಮ ಹೇಳ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ ಕಣ್ಲಾ, ಏನಾದ್ರೂ ನೀವು ಇಲ್ಲಿಂದ ಕರ್ಕೊಂಡು ಹೋದ್ರೆ ಅವ್ರ ಪ್ರಾಣ ಉಳಿಯಲ್ಲ ಅಂತ ವೈದ್ಯರು ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಮ್ಮಮ್ಮ ಸುಭಾಷನ್ಗೆ. ಮೊದಲು ಒಳಗಡೆ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ತಡೀರಿ ಅಂತ ಹೇಳಿ ಸುಭಾಷ್ ಅಲ್ಲಿಂದ ಒಳಗಡೆ ಬರ್ತಾರೆ. ವಿದ್ಯೆಗೆ ಬರ್ತಾ ದಾರಿಲಿ ಮತ್ತೆ ಭದ್ರನಿಗೆ ಕಾಣಿಸಿದ ಹಾಗೆ ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ನ ನೋಡ್ಬಿಟ್ಟು, ಓ ಅಂದಂಗೆ ಊರವ್ರು ಹೇಳಿದ ಮಾತು ನಿಜ ಅನ್ನಂಗಾಯ್ತು, ಏನಾದರೂ ಆಗಲಿ ಔಷಧಿ ತಗೊಂಡೆ ನಾನು ಇಲ್ಲಿಂದ ಹೋಗೋದು ಅಂತ ಹೇಳಿ ಮುಂದಕ್ಕೆ ಸಾಕ್ತಾರೆ ವಿದ್ಯಾ. ಇನ್ನು ಎಷ್ಟು ದೂರ ಹೋಗ್ಬೇಕು ಕಾಣಲ್ಲ, ಇನ್ನು ಅಟ್ಟಿಯವ್ರ ಪರಿಸ್ಥಿತಿ ಹೆಂಗೈತೋ ಏನೋ, ನಮ್ ಗೌಡ್ರಿಗೆ ಔಷಧಿ ಸಿಕ್ತೋ ಇಲ್ವೋ ಅಂತ ಮಾತಾಡ್ಕೊಂಡು ಬರ್ತಾನೆ ಇರ್ತಾರೆ ವಿದ್ಯಾ ಕಾಡೊಳಕ್ಕೆ. ಈ ಕಡೆ ಭದ್ರನು ಸಹ ಹುಡುಕ್ತಾನೆ ಇರ್ತಾರೆ, ಔಷಧಿ ಸಿಗೋದೇ ಇಲ್ಲ. ವಿದ್ಯೆಗೆ ಬರ್ತಾ ಕಾಡಲ್ಲಿ ದಾರಿ ಅಡ್ಡವಾಗಿ ಹಾವು ಕಾಣಿಸುತ್ತೆ. ವಿದ್ಯೆ ಗಾಬರಿಲಿ ಹೆದರ್ಕೊಂಡು ಅಲ್ಲೇ ನಿಂತು ಬಿಡ್ತಾರೆ. ವಿದ್ಯೆ ಅದನ್ನ ನೋಡ್ಬಿಟ್ಟು ಹೇಳ್ತಾರೆ, ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆಲ್ಲ ತೊಂದರೆ ಕೊಡೋದಿಕ್ಕಲ್ಲ, ನಮ್ಮ ಮಾವಯ್ಯನ ಪ್ರಾಣ ಉಳಿಸೋದಿಕ್ಕೆ. ನಾನು ನಿಮಗೆ ಏನು ತೊಂದರೆ ಮಾಡೋಕ್ಕಿಲ್ಲ, ನೀವು ನನಗೇನು ತೊಂದರೆ ಮಾಡಬೇಡಿ, ಆಶೀರ್ವಾದ ಮಾಡಿಬಿಟ್ಟು ನೀವು ಇಲ್ಲಿಂದ ಹೊಂಟೋಗಿ ಅಂತ ಹೇಳ್ತಾರೆ ವಿದ್ಯಾ. ಪ್ಲೀಸ್ ನಾಗಪ್ಪ ನನಗೇನು ಮಾಡಬೇಡ ಅಂತ ಕೈ ಮುಕ್ಕೊಂಡು ಕೇಳ್ಕೊತಾರೆ ವಿದ್ಯಾ. ಅಷ್ಟರಲ್ಲಿ ಆ ಹಾವು ಅಲ್ಲಿಂದ ಹೊಂಟೋಗ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡೋದಿಕ್ಕೆ ಹೊಂಟಾಗ ಆ ದೇವರು ಸದಾ ನಮ್ಮ ಬೆನ್ನಿಂದ ಇರ್ತಾರೆ ಅಂತ ಹೇಳ್ತಾರೆ. ನಾನೀಗ ಹೋಗ್ತಾ ಇರೋದು ಒಳ್ಳೆ ಕೆಲಸ ಮಾಡೋದಿಕ್ಕೆ ಅಂತ ಮಾತಾಡ್ಕೋತಾರೆ ವಿದ್ಯಾ. ಈ ಕಡೆ ಸುಭಾಷ್ ಒಳಗಡೆ ಬರ್ತಾರೆ. ಶಿವರಾಮೇಗೌಡ್ರನ್ನ ನೋಡ್ತಿದ್ದ ಹಾಗೆ ಸುಭಾಷ್ ಮನಸೊಳಗೆ ಅನ್ಕೊಂತಾರೆ, ಇದೇನಿದು ಎಲ್ಲರೂ ಒಟ್ಟಿಗೆ ಇದ್ದಾರೆ, ಮೊದಲು ಹೋಗಿ ಶಿವರಾಮೇಗೌಡರನ್ನ ಮಾತಾಡ್ಸ್ಬಿಡೋಣ, ಕಡೆ ಪಕ್ಷ ಹಿಂಗಾದ್ರೂ ಮನ್ಸು ಕರಗ್ತದ ನೋಡೋಣ ಅಂತ ಹೇಳಿ ಮಾತಾಡ್ಸೋದಿಕ್ಕೆ ಶಿವರಾಮೇಗೌಡ್ರ ಹತ್ರ ಬರ್ತಾರೆ ಸುಭಾಷ್. ದೊಡ್ಡಪ್ಪ ಅಂತ ಸುಭಾಷ್ ಮಾತಾಡ್ಸಿದಾಗ ಶಿವರಾಮೇಗೌಡರು ಹೇಳ್ತಾರೆ, ನೀನು ಯಾಕ್ಲ ಇಲ್ಲಿ ಬರಕ್ಕೆ ಹೋದೆ, ಹೋಗ್ಲಾ ಇಲ್ಲಿಂದ ಹೋಗ್ಲಾ ಅಂತ ಹೇಳ್ತಾರೆ. ಚಿತ್ರ ನೋಡ್ಬಿಟ್ಟು ಹೇಳ್ತಾರೆ, ಅವ್ವ ನಮ್ಮ ಸುಭಾಷ ಬಂದ ಅಂತ ಹೇಳ್ತಾರೆ. ಸುಭಾಷ್ ಹೇಳ್ತಾರೆ, ಇಂಥ ಪರಿಸ್ಥಿತಿಲಿ ನಾನು ಬರ್ದೆ ಇನ್ಯಾವ ಟೈಮಲ್ಲಿ ಬರ್ಬೇಕು ದೊಡ್ಡಪ್ಪ, ನಿನಗೆ ಹಿಂಗಾಯ್ತು ಅಂತ ಗೊತ್ತಾದ ತಕ್ಷಣ ನನ್ನ ಜೀವನೇ ಹೋದಂಗಾಯ್ತು ದೊಡ್ಡಪ್ಪ, ಇಷ್ಟೊತ್ತಿಗೆ ನಿನ್ನನ್ನು ನೋಡ್ತೀನಿ ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಬಂದಿದ್ದೀನಿ, ಈಗ ಹೇಗಿದೆಯಾ ದೊಡ್ಡಪ್ಪ ಅಂತ ಕೇಳ್ತಾರೆ ಸುಭಾಷ್. ವಿಪರೀತ ತಲೆನೋವು, ಜ್ವರ ತಡೆಯೋಕ್ಕಾಗದೆ ತುಂಬ ಸಂಕಟ ಆಗ್ತೈತಿ ಕಣ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಚಳಿ ತಡೆಯಕ್ಕೆ ಆಗ್ತಾ ಇಲ್ಲ ಕಣ್ಲಾ ಅಂತ ಹೇಳ್ತಾರೆ. ನರಳಾಡ್ತಾ ಇರ್ತಾರೆ ಶಿವರಾಮೇಗೌಡರು. ದೊಡ್ಡಪ್ಪ ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ, ನಿನಗೇನು ಆಗಕ್ಕೆ ನಾನು ಬಿಡೋಕ್ಕಿಲ್ಲ ದೊಡ್ಡಪ್ಪ, ನಾನು ಕಾಪಾಡ್ಕೊಂತೀನಿ ನಿನ್ನನ್ನು, ನಾನು ಕಾಪಾಡ್ಕೊಂತೀನಿ ಅಂತ ಹೇಳ್ತಾರೆ ಸುಭಾಷ್. ನೀನು ಧೈರ್ಯವಾಗಿರು ದೊಡ್ಡಪ್ಪ ಅಂತ ಸುಭಾಷ್ ಹೇಳ್ತಾರೆ. ಈ ಕಡೆ ಭದ್ರನ ತೋರಿಸ್ತಾರೆ. ಭದ್ರನಿಗೆ ದಾರಿ ಅಡ್ಡದಲ್ಲಿ ಚೇಳು ಕಾಣಿಸುತ್ತೆ. ತಂದಿರೋ ಪಂಜಿಂದ ಆ ಚೇಳನ್ನ ಸಾಯಿಸ್ತಾರೆ ಭದ್ರ. ಹಾಗೆ ಮುಂದಕ್ಕೆ ಕಾಡೊಳಗೆ ಹೋಗ್ತಾರೆ ಭದ್ರ ಅವರು. ಸುಭಾಷ್ನ ನೋಡ್ತಿದ್ದಾಗೆ ಈಶ್ವರಿಯವರು ಎದ್ದು ಕೂರಕ್ಕೆ ನೋಡ್ತಾರೆ. ಅದನ್ನು ನೋಡ್ಬಿಟ್ಟು ಸುಭಾಷ್, ಅದು ಯಾಕಮ್ಮ ಎದ್ದಾಳ್ತಾ ಇದೆಯಾ, ನೀನು ಮಲ್ಕೋ ಅಂತ ಹೋಗ್ತಾರೆ. ನಾನಿಲ್ವೇ, ನಿನ್ನ ಮಗ ಇದ್ದೀನಿ ತಾನೆ, ನಾನೆಲ್ಲ ನೋಡ್ಕೋತೀನಿ, ನಿನಗೇನು ಆಗೋಕ್ಕಿಲ್ಲ, ನೀನು ಆರಾಮಾಗಿರಮ್ಮ ಅಂತ ಹೇಳ್ತಾರೆ ಸುಭಾಷ್ ಅವರು. ಬಂದ್ಬಿಟ್ಟ ಮಗನೇ, ನಿನ್ನನ್ನು ನೋಡಿದೆ ನಾನು ಎಲ್ಲಿ ಕಣ್ಮುಚ್ಕೊಂಡ್ಬಿಡ್ತೀಯೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ನೀನು ಇವಾಗ ಬಂದಲ್ಲ ನನಗೆ ಸಮಾಧಾನ ಆಯಿತು ಅಂತ ಈಶ್ವರಿ ಹೇಳ್ತಾರೆ. ಯಾಕಮ್ಮ ನೀ ಹಿಂಗೆ ಮಾತಾಡ್ತಾ ಇದೀಯಾ, ನಿನ್ನ ಮಗ ನಾನು ಇರಬೇಕಾದ್ರೆ ನೀನನ್ನು ಹಾಗೆ ಬಿಟ್ಬಿಡ್ತೀನಿ, ನಿನ್ಗೇನು ಆಗೋಕ್ಕಿಲ್ಲ, ನೀನು ಸುಮ್ಕೆ ಮಲ್ಕೋ. ಸುಭಾಷ, ಆ ಹುಳ ಕಚ್ಚಿ ಯಾರು ಇಲ್ಲಿ ಗಂಟ ಬದುಕಿಲ್ವಂತೆ, ಈಗ ತಾನೇ ಒಂದು ಹೆಣ ತಗೊಂಡು ಹೋದ್ರು ಕಣ್ಲಾ, ನೀನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು ಅಂತ ಈಶ್ವರಿ ಹೇಳಿದಾಗ ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಕಣ್ಲ ಸುಭಾಷ, ನನಗೆ ಉಸಿರಾಡೋಕ್ಕಾಗದೆ ಎಲ್ರಿಗಿಂತ ಮುಂಚೆ ನಾನೇ ಹೋಗ್ತೀನಂತ ಅನ್ಸುತ್ತೆ ಕಣೋ. ಲೇ ಸುಭಾಷ, ಅವಳನ್ನ ಕೈಲೇ ಕಚ್ಚಿಸ್ಕೊಂಡು ಸಾವಿನ ಬಾಗ್ಲಲ್ಲಿ ನಿಂತಿದ್ದೀವಿ, ಹೆಂಗ್ಲ ಧೈರ್ಯವಾಗಿರೋದು ಅಂತ ಚಿತ್ರ ಹೇಳ್ತಾರೆ. ನೋಡಿ ಎಲ್ರು ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಕಾಡಲ್ಲಿ ಮದ್ದೈತಂತೆ, ಅದನ್ನ ತರೋಕೆ ಭದ್ರಣ್ಣ ಹೋಗಿದ್ದಾನೆ, ನಾನು ಕೂಡ ಈಗ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸುಭಾಷ್. ಅದನ್ನ ಎಲ್ಲಿದ್ರು ಅದನ್ನ ಹುಡುಕಿ ತಗೊಂಬಂದು ದೊಡ್ಡಪ್ಪ, ಅಮ್ಮ, ಅತ್ತೆ, ಚಿಕ್ಕಮ್ಮ ಎಲ್ರನ್ನೂ ಕಾಪಾಡ್ತೀನಿ ಅಂತ ಸುಭಾಷ್ ಹೇಳಿದಾಗ ವಿನಂತಿ ಹೇಳ್ತಾರೆ, ಸುಭಾಷ್ ಮಾಮ ನನ್ನ ಹೆಸರೇ ಮರ್ತ್ಬಿಟ್ಟಲ್ಲ ಮಾಮ ಅಂತ ವಿನಂತಿ ಹೇಳ್ತಾರೆ. ಅಯ್ಯೋ, ಇವ್ರನ್ನೆಲ್ಲ ಉಳಿಸ್ಕೊಂಡು ನೀನು ಹಂಗೆ ಬಿಡಕ್ಕಾಗತ್ತೆಯೇ ಅಂತ ಸುಭಾಷ್ ಹೇಳ್ತಾರೆ. ಲೇ ಸುಭಾಷ, ನಿನ್ ಪಾದ ತೊಳೆದು ನೀರ್ನ ತಲೆ ಮೇಲೆ ಹಾಕ್ಕೊಂತೀನಿ ಕಣ್ಲಾ, ನನ್ನ ಜೀವ ಉಳಿಸ್ಲಾ ಅಂತ ಸಾವಿತ್ರಿ ಹೇಳ್ತಾರೆ. ಅಯ್ಯೋ ನೋಡಿ, ಯಾರು ಹೆದರ್ಕೋಬೇಡಿ, ನಾನು ಈಗಲೇ ಹೋಗಿ ಮತ್ತೆ ತರ್ತೀನಿ ಅಂತ ಸುಭಾಷ್ ಹೇಳ್ತಾರೆ. ಲೇ ಸುಭಾಷ, ಹುಷಾರ್ ಕಣ್ಲಾ ಅಂತ ಈಶ್ವರ ಹೇಳಿದಾಗ ಆಯ್ತು ನಾನು ಹೋಗಿ ಬರ್ತೀನಿ ಅಂತ ಸುಭಾಷ್ ಅಲ್ಲಿಂದ ಹೊರಗಡೆ ಬರ್ತಾರೆ. ಅಮ್ಮಮ್ಮ ಅಂತ ಸುಭಾಷ್ ಬಂದಿದ ತಕ್ಷಣ, ಸುಭಾಷ ಮಾತಾಡ್ಸ್ತೇನಾ, ಎಲ್ರು ಏನಂದ್ರು ಅಂತ ಕೇಳ್ತಾರೆ ಅಮ್ಮಮ್ಮ. ಹೇಳಿದ್ ನಿಜ ಅಮ್ಮಮ್ಮ, ಎಲ್ರು ಶಾನೆ ಒಳಗಡೆ ಕಷ್ಟಪಡ್ತಾ ಇದ್ದಾರೆ, ಕಷ್ಟ ನೋಡಿ ನನಗೆ ಸುಮ್ಮನೆ ಇರೋಕ್ಕಾಯ್ತಾ ಇಲ್ಲ, ನಾನು ಈಗಲೇ ಕಾಡ್ಗೋಗಿ ಆ ಮದ್ನ ತಗೊಂಬಂದು ಎಲ್ರನ್ನ ಕಾಪಾಡ್ತೀನಿ ಅಂತ ಸುಭಾಷ್ ಹೇಳ್ತಾರೆ. ಲೇ ಸುಭಾಷ, ಹುಷಾರ್ ಕಣ್ಲಾ, ಹುಳ ಭಯಂಕರ ಅಂತೆ ಅಂತ ಹೇಳ್ತಿದ್ದಾಗ ಅಮ್ಮಮ್ಮ ಅಂತ ಹೇಳಿ ಅಲ್ಲಿಂದ ಹೊಂಟ್ಬಿಡ್ತಾರೆ ಸುಭಾಷ್. ಅಯ್ಯೋ, ನಾ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಹೋಗ್ತಾ ಇದ್ದಾನಲ್ಲ, ಆ ಹುಳ ಬೆಂಕಿಗೆ ಮಾತ್ರ ಎದುರೋದು ಇವನಿಗೆ ಗೊತ್ತೋ ಇಲ್ವೋ ಅಂತ ಹೇಳ್ತಾರೆ ಅಮ್ಮಮ್ಮ. ಅವ್ವ ತಾಯಿ ಹುಲ್ಕೆರವ್ವ, ನನ್ನ ಮಕ್ಳಿಗೂ ಮೊಮ್ಮಕ್ಳಿಗೂ ಇನ್ನೇ ಕಾವಲಾಗಿ ಕಾಪಾಡ್ತಾಯಿ ಅಂತ ಬೇಡ್ಕೊಂತಾರೆ ಅಮ್ಮಮ್ಮ. ಈ ಕಡೆ ಸುಭಾಷ್ ಬರ್ತಾರೆ. ಇನ್ನೊಂದ್ ಕಡೆ ನೋಡ್ರೆ ವಿದ್ಯಾ ಹಾಗೆ ಭದ್ರವ್ರು ಸಹ ಹುಡುಕ್ತಾನೆ ಇರ್ತಾರೆ. ಸುಭಾಷ್ ಅಲ್ಲಿರೋ ದೇವಿಗೆ ಕೈ ಮುಗಿದೆ ಹಾಗೆ ಕಾಡೊಳಕ್ಕೆ ಬರ್ತಾರೆ ಸುಭಾಷ್. ಬೋರ್ಡ್ ನೋಡ್ತಿದ್ದ ಹಾಗೆ ಹಗ್ಗ ನೋಡ್ಕೊಂಡು ಹೆದರ್ಕೊಂಡ ಮೇಲೆ ಹಾವ್ ಹೆಸರು ಅನ್ನಂಗಾಯ್ತು ಈ ಬೋರ್ಡ್ ಕತೆ. ಇಲ್ಲೇ ಊರವರಲ್ಲೇ ಕಾಡಿನ ಬಗ್ಗೆ ಹೇಳಿ ಆಗ್ಲೇ ಭಯ ಹುಡ್ಸಿದ್ದಾರೆ, ಈ ಬೋರ್ಡ್ ಬೇರೆ
ಏನು ಮಾಡೋದು, ಇಲ್ಲ ನಮ್ಮ ಅಮ್ಮನ್ನ ಮತ್ತು ಅಕ್ಕನ್ನ ಕಾಪಾಡ್ಕೋಬೇಕು ಅಂದರೆ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಮುಂದೆ ಸಾಗ್ತಾರೆ ಸುಭಾಷ್. ಏನಪ್ಪ ಅದು ಬರೋದು ಬಂದ್ಬಿಟ್ಟೆ, ಔಷಧಿ ಸಿಗ್ತದೋ ಇಲ್ವೋ, ಏನು ಮಾಡೋದು ಅಂತ ಅಂದ್ಕೊಂಡು ಮುಂದೆ ಬರ್ತಾರೆ ಸುಭಾಷ್. ವಿದ್ಯೆ ಬರ್ತಾ ದಾರಿಲಿ ನಗು ಸೌಂಡ್ ಕೇಳಿಸುತ್ತೆ. ಅದನ್ನ ನೋಡ್ಬಿಟ್ಟು ಇದ್ಯಾರಪ್ಪ ಇದು ಹಿಂಗ್ ನಗ್ತವ್ರಲ್ಲ, ಹಾಗಾದಿಕ್ಕೆ ಇಲ್ಲೇ ಬರ್ಬೇಕಿತ್ತೆ, ಯಾರದು ಅಂತ ಕಿರಿಸ್ತಾರೆ ವಿದ್ಯಾ. ಯಾರದು ಹಂಗ್ ನಗ್ತಾ ಇರೋದು, ನಿಮ್ಗೆ ಧೈರ್ಯ ಇದ್ರೆ ನನ್ ಮುಂದೆ ಬಂದ್ ನಗಿ. ಮತ್ತೆ ನಗೋ ಸೌಂಡ್ ಬರುತ್ತೆ. ನಿಮ್ಮನ್ನೇ ಅಲ್ವೇ ಕೇಳ್ತಾ ಇರೋದು, ಯಾರದು ಅಂತ ಕೇಳ್ತಾರೆ ವಿದ್ಯಾ. ಅಯ್ಯಯ್ಯೋ ಶಬ್ದನೇ ನಿಂತೋಯ್ತು, ನಾನು ಆವಾಜಿಗೆ ಎದ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಅವ್ವ ಶಾನೆ ಸುಸ್ತಾಗಿ ಹೋಗ್ಬಿಡ್ತು, ಹೊತ್ತು ಕುಂತ್ಕೊಂಡು ಹೋಗೋಣ ಅಂತ ಹೇಳಿ ಮರದ ಹತ್ರ ಬರ್ತಾರೆ. ಮರದ ಹತ್ರ ಹಾಗೆ ಹಸ್ತಿ ಪಂಜರನ ನೋಡ್ಕೊಂಡು ಹೆದರ್ಕೊಂಡ್ಬಿಡ್ತಾರೆ ವಿದ್ಯಾ. ಯಾರಾದ್ರೂ ಕಾಪಾಡಿ ಅಂತ ಹೆದರ್ಕೊಂಡು ಮುಂದೆ ಬರ್ತಾರೆ. ಅದನ್ನ ಕೇಳಿಸ್ಕೊಂಡ ಭದ್ರ, ಯಾರಪ್ಪ ಕೂಗ್ದಂಗದಾರಲ್ಲ ಅಂತ ಅನ್ಕೋತಾರೆ ಭದ್ರ. ಕಾಪಾಡಿ ಅಂತ ಮುಂದೆ ಬರ್ತಾರೆ ವಿದ್ಯೆ. ಇನ್ನೊಂದ್ ಕಡೆ ನೋಡಿದ್ರೆ ಭದ್ರ ಯಾರದು ಅಂತ ಕೇಳ್ತಾ ಇರ್ತಾರೆ. ಯಾರಾದ್ರೂ ಕಾಪಾಡಿ, ನಾನೇನು ಮಾಡಬೇಡಿ ಅಂತ ವಿದ್ಯಾ ಹೆದರ್ಕೊಂಡು ಓಡ್ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಯಾರಾದ್ರೂ ಇದ್ದೀರಾ, ಯಾರು ಕೂಗ್ತಾ ಇರೋದು ಅಂತ ಭದ್ರ ಕೇಳ್ತಾರೆ. ವಿದ್ಯೆ ಹೆದರ್ಕೊಂಡು ಮುಂದೆ ಓಡ್ ಬರ್ತಾನೆ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.